ಒಬ್ಬ ಗ್ರೇಟ್ ಆಂಕರ್ ನಿಮ್ಮನ್ನ ಒಂದು ಆಟ ಆಡಿಸ್ಬೇಕು ಅಂತ ಕಾಯ್ತಾ ಇದ್ದಾರೆ. ಯಾರು? ಇಟ್ಸ್ ಓಕೆ. ಸ್ಟಾರ್ ಐಕನ್ ಅವಾರ್ಡ್ ಈ ಒಂದು ಪ್ರಶಸ್ತಿಯನ್ನ ಪಡಿತಾ ಇರುವಂತಹ ಪ್ರತಿಭಾವಂತ ಕಲಾವಿದರು ಯಾರು ಅಂತಂದ್ರೆ, ಇವರ ನಗು ಮುಂಜಾನೆ ಮಂಜಿನ ಹಾಗೆ, ಇವರ ಮಾತು ಮುಸ್ಸಂಜೆ ತಿಳಿ ಕಂಪಿನ ಹಾಗೆ. ಓ ಒಲವೇ ನೀನೆಲ್ಲಿ ಅಂತ ಕೇಳೋದಕ್ಕೆ ನನ್ನ ಮನಸ್ಸು ಹಾತೊರಿತಾ ಇದೆ. ಇವರೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತ ಧಾರೆ, ಚಂದನವನದ ಎವರ್ ಗ್ರೀನ್ ಚಂದುಳ್ಳಿ ಚಲುವೆ, ನನ್ನ ಪ್ರೀತಿಯ ಮೋಹಕ ತಾರೆ ರಮ್ಯಾ ಸ್ಟೇಜ್. ಎಲ್ರಿಗೂ ನಮಸ್ಕಾರ. ಮಾಲಾಶ್ರೀ ಮ್ಯಾಮ್, ನಿಮ್ಮ ಕೈಯಿಂದ ಅವಾರ್ಡ್ ಇಸ್ಕೊಂಡಿದ್ದಕ್ಕೆ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಚಿಕ್ಕ ವಯಸ್ಸಿನಲ್ಲಿ ನಿಮ್ಮ ಸಿನಿಮಾನ ನೋಡಿ ನಾನು ಅನ್ಕೊಂಡಿದ್ದೆ ನಾನು ಒಂದಿನ ಹೀರೋಯಿನ್ ಆಗಬೇಕಂತ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಟುಡೇ. ಥ್ಯಾಂಕ್ ಯು ಸೋ ಮಚ್. ಈ ಅವಾರ್ಡ್ನ ಡೆಡಿಕೇಟ್ ಮಾಡೋದಕ್ಕೆ ತುಂಬ ದೊಡ್ಡ ಲಿಸ್ಟ್ ಇದೆ ಆ್ಯಕ್ಚುಲಿ. ಮೊದಲನೇದಾಗಿ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಅವ್ರಿಗೆ, ಬಿಕಾಸ್ ಅವರಿಂದಾನೇ ನನಗೆ ಅವಕಾಶ ಸಿಕ್ಕಿದ್ದು ಸಿನಿಮಾದಲ್ಲಿ. ನನ್ನ ಅಭಿಮಾನಿಗಳಿಗೆ, ಬಿಕಾಸ್ ಅವರಿಲ್ಲದೆ ಇಲ್ಲಿವರೆಗೂ ಅವ್ರು ಬೆಂಬಲ ನೀಡ್ಕೊಂಡು ಬಂದಿದ್ದಾರೆ. ಸೊ ಐ ವಾಂಟ್ ಟು ಥ್ಯಾಂಕ್ ದ್ಯಾಮ್. ಅಫ್ಕೋರ್ಸ್ ನನ್ನ ಎಲ್ಲ ಕೋ ಸ್ಟಾರ್ಸ್, ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್, ಟೆಕ್ನಿಷಿಯನ್ಸ್, ಸ್ಪಾಟ್ ಬಾಯ್, ಮೇಕಪ್ ಆರ್ಟಿಸ್ಟ್, ಕಾಸ್ಟ್ಯೂಮ್, ಪ್ರೊಡಕ್ಷನ್, ಕ್ಯಾಮ್ರಾಮನ್, ಎಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಹುಶಃ ಇವರಿಲ್ಲದೆ ನಾನು ಇಷ್ಟು ಮಟ್ಟಕ್ಕೆ ಬೆಳೆಯಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಪತ್ರಕರ್ತರಿಗೆ, ಅಫ್ಕೋರ್ಸ್ ನನ್ನ ಕ್ರಿಟಿಕ್ಸ್ ಹಾಗೂ ನನ್ನ ಸಪೋರ್ಟ್ ಮಾಡಿದವ್ರಿಗೆ, ಚಿತ್ತಾರ, ಹೌ ಕ್ಯಾನ್ ಐ ಫರ್ಗೆಟ್, ನಿಮ್ಮ ಮೊದಲನೇ ಮಂತ್ಲಿ ಐ ಥಿಂಕ್ ಯೋರ್ ಫಸ್ಟ್ ಕವರ್ ಅಲ್ಲ, ನಾನೇ ಲಾಂಚ್ ಮಾಡಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತು ನೀವು ನನ್ನ ಕರಿಯರ್ನ ರೆಕಗ್ನೈಸ್ ಮಾಡಿ ನನಗೆ ಅವಾರ್ಡ್ ಕೊಟ್ಟಿದ್ದಕ್ಕೆ ತುಂಬ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ, ಐ ನೋ ನೀವೆಲ್ಲರೂ ಮತ್ತೆ ನನ್ನ ತೆರೆನಲ್ಲಿ ನೋಡೋದಕ್ಕೆ ನೀವು ಕಾಯ್ತಾ ಇದ್ದೀರಂತ. ಸೊ ಅತಿ ಶೀಘ್ರದಲ್ಲಿ ನಾನು ನಿಮ್ಮ ಮತ್ತು ನನ್ನ ಕನಸನ್ನ ನಾನು ಪೂರೈಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಸದಾ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಅಂತ ನಾನು ಕೇಳ್ಕೊತಾ ನಾನು ಸ್ಪೀಚ್ನ ನಾನು ಮುಗಿಸ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ನೈಟ್. ಇಷ್ಟು ಬೇಗ ನಿಮ್ಮನ್ನು ಬಿಡೋ ಚಾನ್ಸೇ ಲೇಟ್ ಆಯ್ತು. ನಿಮ್ ಮಾತು ಕೇಳ್ತಾನೆ ಅಂತ ಕೇಳ್ತಾ ಇರೋಣ ಅನ್ಸುತ್ತೆ, ಬಟ್ ಕೇಳೋದಕ್ಕಿಂತ ಹೆಚ್ಚಾಗಿ ನೋಡ್ತಾ ಇರೋಣ ಅನಿಸ್ತದೆ. ಅವಾಗಿಂದ ತುಂಬಾ ವರ್ಷಗಳ ನಂತರ ವೇದಿಕೆ ಮೇಲೆ ಸಿಕ್ಕಿದಿರಿ. ತುಂಬಾ ವರ್ಷಗಳ ನಂತರ ಕಮ್ ಬ್ಯಾಕ್ ಮಾಡ್ತಾ ಇದೀರಿ. ಸೊ ಇದಕ್ಕಿಂತ ಮುಂಚೆ ಒಬ್ಬ ಗ್ರೇಟ್ ಆಂಕರ್ ನಿಮ್ಮನ್ನ ಒಂದು ಆಟ ಆಡಿಸ್ಬೇಕು ಅಂತ ಕಾಯ್ತಾ ಇದ್ದಾರೆ. ಯಾರು? ಇಟ್ಸ್ ಓಕೆ. ನಿಮ್ಮ ನಗು ನೋಡ್ಬೇಕಾಗಿತ್ತು, ಅದಕ್ಕೋಸ್ಕರ ಒಂದು ಜೋಕ್ ಮಾಡಿದೆ. ಫುಲ್ ಜೋಕ್ ಇರ್ಲಿ, ಏನಿಲ್ಲ, ಒಂದು ಸಿಂಪಲ್ ಆದ ಆಟ ಆಡೋಣ. ಡಮ್ ಶರಾಟ್ಸ್ ಆಡೋಣ. ಓ ಗಾಡ್, ನಾನು ಐ ಆಮ್ ವೆರಿ ಹಾರಿಬಲ್ ಅಟ್ ದಿಸ್. ಟ್ರೈ ಮಾಡ್ತೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಹಾರಿಬಲ್, ಬಟ್ ಸ್ಟಿಲ್ ಹಾರಿಬಲ್ ಮ್ಯಾಚ್. ಓಕೆ, ಆಟ ಆಡೋಣ. ಓಕೆ, ಬನ್ನಿ. ನಿಮ್ಮ ಮೊದಲ ಸಿನಿಮಾ. ಅಯ್ಯಯ್ಯಪ್ಪ, ಹೆಂಗಯ್ಯ ತೋರ್ಸೋದಿದ್ದನ್ನ ನಾನು ಇವಾಗ ಒಂದು ಸ್ಟೆಪ್ ಮಾಡ್ತೀನಿ, ಯಾವ ಸಿನಿಮಾದು ಅಂತ ಕಂಡಿಡೀರಿ. ಓಕೆನಾ? ಓಕೆ. ಬಹಳ ಕಷ್ಟ ಇದೆ ಇದು, ಆದ್ರೂ ಟ್ರೈ ಮಾಡ್ತೀನಿ. ಓಕೆ, ಕಾಲು ಕೈ. ಹಾ, ಏನಿದೆ? ಡಾನ್ಸ್, ಕಾಲು, ಡಾನ್ಸು. ಆಲ್ಮೋಸ್ಟ್ ಹತ್ತದಲ್ಲಿದ್ದೀರಿ. ಓ, ಪಿಕ್ಚರ್ ಹೆಸರಾ? ಹಾ. ಜಾನಿ ಮೇರಾ ನಾಮ್. ಸಾರ್ಥಕ. ನನ್ನ ಪರ್ಫಾರ್ಮೆನ್ಸ್ ನೋಡಿ, ಇದೊಂಥರ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್. ಬಹಳದೇ ವೆರಿ ಗುಡ್. ಯಾರು ಹೇಳ್ಕೊಟ್ರ? ಇಲ್ಲಪ್ಪ, ಚಾನ್ಸೇ ಇಲ್ಲ. ನೋ ವೇ, ಚಾನ್ಸೇ ಇಲ್ಲ. ಎಸ್, ಈಗ ನಿಮ್ಮ ಮುಂದಿನ ಸಿನಿಮಾ ಹೆಂಗಪ್ಪ ತೋರ್ಸೋದಿದ್ದು? ಒಂಥರ ಕಷ್ಟ ಆಗ್ತದೆ, ಬಟ್ ಇಟ್ಸ್ ಓಕೆ, ಪರವಾಗಿಲ್ಲ. ನಾನು ಫಸ್ಟ್ ಹೀರೋ ಹೆಸರು ಹೇಳ್ತಾ ಹೋಗ್ತೀನಿ. ಓಕೆನಾ? ಹೀರೋ ಹೆಸರು? ಉದ್ದ, ಸುದೀಪ್. ಮೂವಿ ಹೆಸರು ಹೇಳ್ತೀನಿ ಇವಾಗ. ಓ ಗಾಡ್, 4 ಸಿನಿಮಾ ಇದೆ ಅವ್ರ ಜೊತೆ. ನಾನು ತೋರಿಸ್ತೀನಿ ನೋಡಿ. ಸಂಜಯ್ ಮಾರ್. ಏನ್ ಗುರು ನನ್ನ ಟ್ಯಾಲೆಂಟು. ಓಕೆ, ಈಗ ಮುಂದಿನ ಸಿನಿಮಾ ನಾನ್ ನೋಡೋದಿಲ್ಲ, ನೀವ್ ಆಕ್ಟ್ ಮಾಡಿ ತೋರಿಸಿ. ನಾನ್ ಇವಾಗ ನಿಮಗ್ ತೋರಿಸ್ಬೇಕಾ? ಹೌದು. ನಿಮ್ಮನ್ನ ನೋಡ್ಲಾ? ನಾನು ನೋಡಿ. ಅಯ್ಯೋ, ಇವ್ರೇ ಹೇಳಿದ್ಮೇಲೆ ಇನ್ನೇನು. ತುಂಬಾ ಕಷ್ಟ, ಯಾಕಂದ್ರೆ ಇದು ಕನ್ನಡ ಪದ ಅಲ್ಲ, ಇಂಗ್ಲಿಷ್. ನೀವ್ ಏನ್ ಹೇಳಿದ್ರು ನಾನು ಇನ್ನೊಂದು 4 ಅವರ್ ತಗೋತೀನಿ ಗೆಸ್ಟ್ ಮಾಡಕ್ಕೆ. ನೀವು ಹೇಳಿ. ಇಲ್ಲಿ ಬಂದಿದ್ದಕ್ಕೆ ನಾನು ತುಂಬಾ ಸಂತೋಷ, ಖುಷಿ, ಆಮೇಲೆ ಲಕ್ಕಿ. ಎಸ್, ವೆರಿ ನೈಸ್. ಸಖತ್ತಾಗಿ ಆಕ್ಟ್ ಮಾಡಿದ್ರಿ, ಸಖತ್ತಾಗಿತ್ತು. ವೆರಿ ನೈಸ್.